ಎಲ್ರಿಗೂ ನಮಸ್ಕಾರ. ಸಿಂಪಲ್ ಟಿಪ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಿಡಿಯೋಸ್ಗಳನ್ನ ನೋಡ್ತಿದ್ದೀರಾ, ಸೊ ಪಾಸಿಟಿವ್ ಕಮೆಂಟ್ಗಳನ್ನ ತೆಗೆಸ್ತಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋಸ್ ಮಾಡೋದು ಲೇಟ್ ಆಗ್ತಿದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ತಿಳ್ಕೊಂಡು ಟಿಪ್ಪನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರಿಗೆಲ್ಲ ರಾತ್ರಿ ನಿದ್ದೆ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಸೊ ಅಂಥವ್ರಿಗೆ ಇವತ್ತಿನ ವಿಡಿಯೋ. ಬಿಫೋರ್ 15 ಇಯರ್ಸ್ ಮಕ್ಕಳಿಗೆ, 15 ವರ್ಷ ಒಳಗಿರುವಂತಹ ಮಕ್ಕಳಿಗೆ ನಿದ್ದೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಆದಮೇಲೆ 30 ನಿಮಿಷ ಬಿಟ್ಟು ಒಂದು ಟೀ ಗ್ಲಾಸಲ್ಲಿ ಅವ್ರಿಗೆ ಹಾಲನ್ನು ಕುಡಿ. ಅದಕ್ಕೆ ಸಕ್ಕರೆನ ಬಳಸಬೇಡಿ, ಅರ್ಧ ಸ್ಪೂನ್ ಬೆಲ್ಲನ ಬಳಸಿ ಹಾಲನ್ನು ಕುಡಿ. ಹಾಲು ಕುಡಿದು 10 ರಿಂದ 15 ನಿಮಿಷಕ್ಕೆ ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಮತ್ತು ಅವರು ಬೆಳಗ್ಗೆನೇ ಎದ್ದೋದು. 15 ವರ್ಷ ದಾಟಿ 18 ವರ್ಷ ಒಳಗಿರುವಂಥವ್ರು ನಿದ್ದೆ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ, ಸೊ ನಾನು ಹೀಗೆ ಹೇಳುವಂತಹ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಸ್ನೇಹಿತರೆ. ಇನ್ನು ಒಂದು ತಿಂಗಳು ಮಕ್ಕಳಿಗೆ ಹಾಲು ಕೊಟ್ಟರೆ ಕಫ ಆಗುತ್ತೆ ಅಂತ ಹೇಳಿ ಹಾಲನ್ನು ಅವಾಯ್ಡ್ ಮಾಡ್ತಿದ್ರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಹಾಲಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ. ಸೊ ಬಾಡಿಗೆ ಬೇಕಾದಂಥ ಎಲ್ಲ ಅಂಶಗಳು ಹಾಲಲ್ಲಿ ಸಿಗುತ್ತೆ, ಒಂದು ಗ್ಲಾಸ್ ಹಾಲಲ್ಲಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಹಾಲನ್ನು ಕೊಡೋದನ್ನು ಸ್ಕಿಪ್ ಮಾಡಬೇಡಿ. ಇದ್ರೆ ಮಕ್ಕಳಿಗೆ ಕಫ ಆಗ್ತಿದೆ ಅನಿಸಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ 3 ದಿನಕ್ಕೆ ಒಂದ್ಸಲಿ ಒಂದು ಅರ್ಧ ಸ್ಪೂನ್ ಜೇನುತುಪ್ಪನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿ, ಕಫ ಆಗಲ್ಲ. ಹಾಗಂತ ಹಾಲನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈಗ 15 ವರ್ಷ ಮೇಲ್ಪಟ್ಟು 50 ವರ್ಷ ಒಳಗಿರುವಂಥವ್ರಿಗೆ ನಿದ್ದೆ ಬರ್ತಾ ಇಲ್ವಾ? ಸೊ ನಿಮಗೆ 7 ರಿಂದ 8 ಅವರ್ ನಿದ್ದೆ ತುಂಬ ಮುಖ್ಯ ಸ್ನೇಹಿತರೆ. ನಿಮ್ಗೆ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ, ಎಷ್ಟು ಕೆಲಸ ಮಾಡಿದರೆ ಆದರೂ ನಿದ್ದೆ ಬರ್ತಿಲ್ಲ ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಅಷ್ಟೇ. ಬಿಫೋರ್ 5 ಅವರ್ಸ್ ನೀವು ಊಟ ಮಾಡೋದಕ್ಕೆ 5 ಗಂಟೆ ಮುಂಚೆ ಯಾವುದೇ ಥರದ ಕಾಫಿ, ಟೀ, ಜ್ಯೂಸ್ ಇದು ಯಾವುದನ್ನು ನೀವು ಸೇವನೆ ಮಾಡಬಾರ್ದು. ಹಾಗೆ ವಾಕಿಂಗ್ ಮಾಡಬಾರ್ದು. ಬಿಫೋರ್ 5 ಅವರ್ಸ್ ಮುಂಚೆ ವಾಕಿಂಗ್, ಜಾಗಿಂಗ್, ವ್ಯಾಯಾಮ, ಯೋಗ ಇದು ಯಾವುದನ್ನು ಮಾಡಬಾರ್ದು. 5 ಗಂಟೆ ಮುಂಚೆ ಬೇಕಾದರೆ ನೀವು ಇದು ಯಾವುದಾದ್ರೂ ಮಾಡಿ, ಆಮೇಲೆ 5 ಗಂಟೆ ಆದಮೇಲೆ ನೀವು ಊಟ ಮಾಡಿದ್ರೆ ಖಂಡಿತವಾಗ್ಲೂ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ಊಟ ಆದಮೇಲೆ 1 ಅವರ್ ಮುಂಚೆ ಕೂಡ ನೀವು ನಿದ್ದೆ ಮಾಡಬಾರ್ದು. ಮಿನಿಮಮ್ ಊಟ ಆಗಿ 1 ಅವರ್ ಆದಮೇಲೆ ಒಂದು 50 ರಿಂದ 100 ಹೆಜ್ಜೆ ವಾಕ್ ಮಾಡಿ. ಅದಾದಮೇಲೆ ನೀವು ರೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿದ್ದೆ ಬರುತ್ತೆ. ಆದರೂ ಕೂಡ ನಿದ್ದೆ ಬರ್ತಿಲ್ಲ, ಯಾವುದೇದೋ ಯೋಚನೆಗಳು ಬರ್ತಿದೆ, ಸೊ ತುಂಬ ಥಿಂಕ್ ಮಾಡ್ತಾ ಇರ್ತೀರ, ಹಾಗಾಗಿ ನಿದ್ರೆ ಬರ್ತಾ ಇರಲ್ಲ.